ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 12ನೇ ವಚನವನ್ನ ತೆಗೆದುಕೊಂಡಿದ್ದೇನೆ. ನಿಮ್ಮನ್ನು ಬಿಡುಗಡೆ ಮಾಡಿದ ಯೆಹೋವನನ್ನ ಮರೆಯಬಾರದು. ನೋಡಿರಿ, ನಿಮ್ಮ ದೇವರಾದ ಯೆಹೋವನಲ್ಲಿಯೇ ಭಯಭಕ್ತಿ ಉಳ್ಳವರಾಗಿರಬೇಕು, ಆತನನ್ನೇ ಸೇವಿಸಬೇಕು, ಆತನ ಹೆಸರು ಹೇಳಿ ಪ್ರಮಾಣ ಮಾಡಬೇಕು ಎಂಬುದಾಗಿ. ಹೌದು ಪ್ರಿಯರೇ, ಪ್ರತಿದಿನ ದೇವರು ನಮ್ಮನ್ನ ಕಾಯುತ್ತಾ ಬರುವವನಾಗಿದ್ದಾನೆ. ಈ ವಾಕ್ಯ ಹೇಳುವ ಹಾಗೆ ನಿಮ್ಮನ್ನು ಬಿಡುಗಡೆ ಮಾಡಿದ ಯೆಹೋವನನ್ನ ಮರೆಯಬಾರದು ಎಂಬುದಾಗಿ. ವಿಮೋಚನಾ ಕಾಂಡದಲ್ಲಿ ಬಂಧನದಲ್ಲಿದ್ದಂಥ ಇಸ್ರಾಯೇಲರನ್ನ ದೇವರು ಬಿಡುಗಡೆ ಮಾಡಿದನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡ್ತೇವೆ. 430 ವರ್ಷಗಳ ಕಾಲ ಅವರು ಮಾಡಿದಂಥ ಅವಿಧೇಯತೆ ಪಾಪಗಳಿಗೋಸ್ಕರ ಅವರು ಬಂಧನದಲ್ಲಿದ್ದರು ಪ್ರಿಯರೇ. ಮೋಶೆಯನ್ನು ಕಳಿಸಿಕೊಟ್ಟು ದೇವರು ಅವರನ್ನ ಬಿಡುಗಡೆ ಮಾಡಿ ವಾಗ್ದಾನ ದೇಶಕ್ಕೆ ಕರೆದುಕೊಂಡು ಬಂದನು ಎಂಬುದಾಗಿ ನಮಗೆಲ್ಲರಿಗೂ ಗೊತ್ತಿದೆ. ಅದರಿಂದ ಈ ವಾಕ್ಯ ಹೇಳುವ ಹಾಗೆ ನಿಮ್ಮನ್ನು ಬಿಡುಗಡೆ ಮಾಡಿದ ದೇವರನ್ನ ಮರೆಯಬಾರದು ಎಂಬುದಾಗಿ. ಆದ್ರೆ ಈ ದಿನದಲ್ಲಿ ನಮ್ಮನ್ನ ಬಿಡುಗಡೆ ಮಾಡಿದ ದೇವರು ಹೇಗೆ ಎಂಬುದಾಗಿ ನಾವು ನೋಡುವಾಗ, ನಮ್ಮೆಲ್ಲರ ಪಾಪಗಳನ್ನ ಕ್ಷಮಿಸಿ ನಮ್ಮ ಬಂಧನಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ, ಶಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮನ್ನ ಬಿಡಿಸಿದ್ದಾನೆ ಪ್ರಿಯರೇ. ಹಾಗಾಗಿ ನಮ್ಮನ್ನ ಬಿಡುಗಡೆ ಮಾಡಿದ ದೇವರನ್ನ ನಾವು ಎಂದಿಗೂ ಮರೆಯಬಾರದು. ಮತ್ತೆ ನಿನ್ನ ದೇವರನ್ನ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು, ಮತ್ತೆ ಆತನನ್ನೇ ಸೇವಿಸಬೇಕು. ಯಾಕಂದ್ರೆ ಬಿಡುಗಡೆ ಮಾಡಿದ್ದು ಆತನೇ ಎಂಬುದಾಗಿ ಗೊತ್ತಿರುವಾಗ ನಾವು ಆತನನ್ನೇ ನಾವು ಸೇವಿಸಬೇಕು. ಆತನಿಗೆ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳುವಾಗ ದೇವರ ಆಶೀರ್ವಾದಗಳನ್ನ ನಮಗೆ ದಯಪಾಲಿಸುವವನಾಗಿದ್ದಾನೆ ಪ್ರಿಯರೇ. ಹಾಗಾಗಿ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಕೂಡ ನಮ್ಮನ್ನು ಬಿಡುಗಡೆ ಮಾಡಿದ ದೇವರನ್ನ ನೆನೆಸಿಕೊಂಡವರಾಗಿ ಆತನಿಗೆ ಯಾವಾಗಲೂ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳೋಣ. ದೇವರು ತಾನೇ ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಒಂದು ಮುಂಚಾನೆ ಸಮಯದಲ್ಲಿ ನೀನು ನಮ್ಮನ್ನು ಬಿಡುಗಡೆ ಮಾಡಿದ್ದಿ. ಪಾಪದಿಂದ ಬಿಡುಗಡೆ ಮಾಡಿದ್ದಿ, ಅಪರಾಧಗಳಿಂದ ಬಿಡುಗಡೆ ಮಾಡಿದ್ದಿ, ಶಾಪಗಳಿಂದ ಪಾಪಗಳಿಂದ ಬಿಡುಗಡೆ ಮಾಡಿದ್ದಿ, ಬಂಧನದಿಂದ ಬಿಡುಗಡೆ ಮಾಡಿದ್ದಿ. ಇವತ್ತು ನಿನ್ನನ್ನ ಸೇವಿಸುವಂತ ಕೃಪೆಯನ್ನು ಕೊಟ್ಟಿದ್ದಿ, ನಿನ್ನನ್ನು ಆರಾಧಿಸುವಂತ ಕೃಪೆಯನ್ನು ಕೊಟ್ಟಿದ್ದಿ ಸ್ವಾಮಿ. ನಾವು ಮಾತ್ರ ನಿನ್ನನ್ನು ಆರಾಧಿಸದೆ ನಮ್ಮ ಮಕ್ಕಳಿಗೂ ಅದನ್ನು ತಿಳಿಸಿಕೊಡುತ್ತಾ ನಮ್ಮ ಮಕ್ಕಳನ್ನು ಕೂಡ ನಿನ್ನ ಭಯದಲ್ಲಿ ಭಕ್ತಿಯಲ್ಲಿ ನಡೆಸುವುದಕ್ಕೆ ಕೃಪೆ ಮಾಡು. ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.